ಪ್ರೆಗ್ನೆನ್ಸಿನಲ್ಲಿ ಐರನ್ ರಿಚ್ ಫುಡ್ಸ್ ತೊಗೊಳ್ಳೋದು ಬಹಳ ಮುಖ್ಯ. ಯಾಕೆ ಅಂತ ಕೇಳಿದ್ರೆ, ಈಗ ನಿಮ್ಮ ದೇಹ ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಮಾಡ್ತಾ ಇದೆ ನಿಮ್ಮ ಮಗು ಬೆಳವಣಿಗೆಗೋಸ್ಕರ. ಹಾಗಾಗಿ ನಿಮಗೂ ಎಕ್ಸ್ಟ್ರಾ ರಕ್ತ ಬೇಕು, ಎಕ್ಸ್ಟ್ರಾ ಬ್ಲಡ್ ಬೇಕು. ಹಾಗಾಗಿ ಹೆಚ್ಚು ಐರನ್ ನಿಮ್ಮ ದೇಹಕ್ಕೆ ಅವಶ್ಯಕತೆ ಇರುತ್ತೆ. ಇಲ್ಲ ಅಂದರೆ ಸುಸ್ತಾಗುತ್ತೆ, ತಲೆ ಸುತ್ತ ಬರಂಗೆ ಅನಿಸುತ್ತೆ, ಶಕ್ತಿನೇ ಇರೋದಿಲ್ಲ ಏನೊಂಚೂರು ಕೆಲಸ ಮಾಡೋದಕ್ಕೂ. ಮತ್ತು ನಿಮ್ಮ ಮಗುಗೂ ಕೂಡ ಇನಫ್ ಆಕ್ಸಿಜನ್ ಉಸಿರಾಡಲಿಕ್ಕೆ ಸಿಗೋದಿಲ್ಲ ದೇಹದಲ್ಲಿ ಐರನ್ ಕಮ್ಮಿ ಆದರೆ. ಹಾಗಾಗಿ ಐರನ್ ರಿಚ್ ಫುಡ್ಸ್ ತೊಗೊಳ್ಬೇಕಾಗತ್ತೆ. ಖರ್ಜೂರ, ಸೊಪ್ಪು, ಬೆಲ್ಲ, ಬೇಳೆಕಾಳುಗಳು ಅಂಥವು. ಮತ್ತು ಇದನ್ನು ತೊಗೊಂಡಾಗ ನಿಮ್ಮ ಮಗುವಿನ ಬೆಳವಣಿಗೆ ಚೆನ್ನಾಗಾಗೋದಲ್ಲದೆ ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಮತ್ತು ಐರನ್ ಅಬ್ಸಾರ್ಪ್ಷನ್ಗೆ ವೈಟಮಿನ್ ಸಿ ಬೇಕಲ್ವ. ಹಾಗಾಗಿ ನಿಂಬೆ ಹಣ್ಣು ಆದಷ್ಟು ಬಳಸಿ, ಅಥವಾ ಬೆಟ್ಟದ ನೆಲ್ಲಿಕಾಯಿ ಸಿಗುತ್ತಲ್ಲ, ತುರಿದ್ಬಿಟ್ಟು ನೀವು ಚಿತ್ರಾನ್ನ ಅಥವಾ ಅನ್ನ ಸಾರು, ಮೊಸರನ್ನ ಏನೇ ತಿಂದರೂ ಅದಕ್ಕೆ ಇದನ್ನು ಉದುರಿಸ್ಕೊಂಡು ತಿನ್ಬೋದು. ಸೊ ಈ ಥರ ಸಿಂಪಲ್ ಸ್ಮಾರ್ಟ್ ಫುಡ್ ಚಾಯ್ಸಸ್ ಮಾಡ್ಕೊಳ್ಬೇಕಷ್ಟೇ ನೀವು. ಹೆಲ್ದಿಯಾಗಿ ತಿನ್ಬೇಕು ಆ ಟೈಮಲ್ಲಿ. ಮತ್ತು ಸ್ನ್ಯಾಕ್ಸ್ ಕ್ರೇವಿಂಗ್ ಆದರೆ ಟಾಟ್ಸ್ ಆ್ಯಂಡ್ ಮಾಮ್ಸ್ನ ಐರನ್, ಫಾಲಿಕ್ ಆ್ಯಂಡ್ ಕ್ಯಾಲ್ಶಿಯಂ ಕುಕೀಸ್ ಚೆಕ್ ಮಾಡೋದು ಮರಿಬೇಡಿ. ಹೆಲ್ದಿಯೆಸ್ಟ್ ಆ್ಯಂಡ್ ಟೇಸ್ಟಿಯೆಸ್ಟ್ ಸ್ನ್ಯಾಕ್ ಇವು.